ನಮಸ್ಕಾರ ಸ್ನೇಹಿತರೆ ಕೆ ಎಸ್ ಕರೆಂಟ್ ಅಫೇರ್ ಏನ್ ಮಾಡ್ತಾ ಇದೀವಿ. 1 ಇಯರ್ ಕರೆಂಟ್ ಅಫೇರ್ 500 ಪ್ರಶ್ನೆಗಳ ಸರಣಿ. ಇವತ್ತೊಂದಷ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಡಿಫೆನ್ಸ್ ಸಿಸ್ಟಮ್, ಓಕೆ, ಮಿಸೈಲ್ಸ್ ಬಗ್ಗೆ ಆಗಿರ್ಬೋದು, ಇಸ್ರೋ ಸಂಬಂಧ DRDO ಸಂಬಂಧಪಟ್ಟಂತೆ ಇಂಥ ಕ್ವಶನ್ಸ್ ಗಳನ್ನ ತಗೊಂಡಿದ್ದೀನಿ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲಾ ವಿಡಿಯೋಸ್ಗಳು ಕೆ ಎಸ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋದ್ರೆ ಸಿಗುತ್ತೆ, ನೀವು ಅಲ್ಲಿಂದ ಆಕ್ಸೆಸ್ ಮಾಡಬಹುದು ಸ್ನೇಹಿತರೆ. ಫೈನ್, ಓಕೆ. ನಾನು ಲಿಂಕ್ಸ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ನಾನು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋಸ್ ಗಳು. ಅದು ನಿಮಗೆ ಕೆ ಎಸ್ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, GK ಆಗಿರ್ಬೋದು, ಕರೆಂಟ್ ಅಫೇರ್ಸ್, ಸೊ ಎಲ್ಲ ಕೂಡ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಲಿಂಕ್ಸ್ ನ ಶೇರ್ ಮಾಡ್ತೀವಿ. ಫೈನ್. ಸೊ ಇಲ್ಲಿ ನಾನು ಕ್ವಶನ್ಸ್ ಮುಖಾಂತರ ನಾವೇನ್ ತಗೋತಾ ಇದೀವಿ, 500 ಪ್ರಶ್ನೆಗಳ ಸರಣಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ಲಾಸ್ಟ್ 4 to 5 ಮಂತ್ಸ್ ಅಲ್ಲಿ ಏನು ಸುದ್ದಿಯಲ್ಲಿ ಇದ್ವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫೈನ್ ಸರ್. ಅಗ್ನಿ ಕ್ಷಿಪಣಿ ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಅಗ್ನಿ ಮಿಸೈಲ್ಸ್ ಬಗ್ಗೆ. ಅಗ್ನಿ ಮಿಸೈಲ್ಸ್, ಅಗ್ನಿ ಕ್ಷಿಪಣಿಗಳು ಮಧ್ಯಮದಿಂದ ಖಂಡಾಂತರ ವ್ಯಾಪ್ತಿಯ ಸೂಪರ್ ಕ್ರೂಸ್ ಕ್ಷಿಪಣಿಗಳ ಸರಣಿಯಾಗಿದ್ದು, ಭಾರತವು ತನ್ನ ಸಮಗ್ರ ಮಾರ್ಗದರ್ಶಿ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ, ಅಡಿಯಲ್ಲಿ ಅಭಿವೃದ್ಧಿಪಡಿಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ತಮ್ಮ ಹಾರಾಟದ ಉದ್ದಕ್ಕೂ ಸಬ್ಸಾನಿಕ್ ವೇಗದಲ್ಲಿ ಜೆಟ್ ಚಾಲಿತವಾಗಿರುತ್ತವೆ, ಆದರೆ ಕ್ರೂಸ್ ಕ್ಷಿಪಣಿಗಳು ಹಾರಾಟದ ಆರಂಭಿಕ ಹಂತದಲ್ಲಿ ಮಾತ್ರ ರಾಕೆಟ್ ಚಾಲಿತವಾಗಿರುತ್ತವೆ. ಅಗ್ನಿ 4 ಭಾರತವು ಇಲ್ಲಿಯವರೆಗೆ ಪರೀಕ್ಷಿಸಿದ ಅತಿ ಉದ್ದದ ಶ್ರೇಣಿಯ ಕ್ಷಿಪಣಿಯಾಗಿದೆ ಮತ್ತು ಭಾರತದ ಪರಮಾಣು ನಿರೋಧಕಕ್ಕೆ ಬಹಳ ನಿರ್ಣಾಯಕವಾಗಿದೆ. ಸ್ವಲ್ಪ ಡೀಟೇಲ್ ಆಗಿ ಡಿಫಿಕಲ್ಟಿ ಲೆವೆಲ್ ಅಲ್ಲಿ ಹೆಂಗ್ ಕೇಳ್ತಾನೆ ಕ್ವಶನ್ಸ್ ಗಳನ್ನ KS ಅಲ್ಲಿ, ಆ ರೀತಿ ಕೇಳಿರ್ತಕ್ಕಂಥ ಪ್ರಶ್ನೆ. ಓಕೆ, ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ, ಯಾಕೆ ಬಂತಿದ್ ಪ್ರಶ್ನೆ ನಿಮ್ಗೆ ಜ್ಞಾಪಕ ಆಗಿದೆ. ಅಗ್ನಿ 5 ನಾನು ತೋರಿಸ್ತೀನಿ, ಫಸ್ಟ್ ತೋರಿಸ್ಕೊಡ್ತೇನೆ ಆಮೇಲೆ ಬರ್ತೇನೆ. ಓಕೆ, ಫಸ್ಟ್ ಆನ್ಸರ್ ತಿಳ್ಕೊಂಬೋಣ ಅಲ್ಲ, ಆಮೇಲೆ ತೋರಿಸ್ತಾನೆ. ಇಲ್ಲಿ ನೋಡಿ, ಅಗ್ನಿ 5 ಕ್ಷಿಪಣಿನ ಪರೀಕ್ಷೆ ಮಾಡಿದೆ. ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ ನಮ್ಮ ಅಗ್ನಿ ಸೀರೀಸ್ ಅಲ್ಲಿ. ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಇಲ್ಲಿ ಎಷ್ಟು ಆಯ್ಕೆಗಳು ಸರಿಯಾಗಿದೆ? ಎಸ್, ಎಲ್ಲಾ ಆಯ್ಕೆಗಳು ಸರಿಯಾಗಿದೆ. ಸರಿ, ಇಲ್ಲಿ ಎಷ್ಟು ತಪ್ಪಾದ ಆಯ್ಕೆಗಳು ಕೇಳಿದ್ರು? ಸರಿಯಲ್ಲ, ಎಲ್ಲಾ ಆಯ್ಕೆಗಳು ಕೂಡ ತಪ್ಪಾಗಿದೆ. ಯಾಕೆ ತಪ್ಪಾಗಿದೆ ಹೇಳ್ತೀನಿ ಫಸ್ಟ್. ಈಗ ಮಾಡಿರ್ತಕ್ಕಂಥ ಅಗ್ನಿ 4 ಅಲ್ಲ, ಅಗ್ನಿ 5. ಇತ್ತೀಚೆಗೆ ಇವಾಗ ರೀಸೆಂಟ್ ಆಗಿ ಸುದ್ದಿಯಲ್ಲಿ ಇದ್ದು ಅಗ್ನಿ 5, ಅಗ್ನಿ 4 ಅಲ್ಲ. ಹಂಗಾಗಿ ಆಪ್ಷನ್ 2 ನೋಡಿ, ಅದಕ್ಕೆ ಕರೆಕ್ಟ್ ಆಗಿ ಓದ್ಬೇಕು. ನೋಡಿ, ನಾವುಗಳೇ ಮಾಡಿರ್ತೀವಿ ಇದನ್ನ ಕ್ವಶನ್, ನಾವು ಬ್ಲೈಂಡ್ ಆಗಿ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಒಂದ್ಸಲ ಹಿಂಗ್ ಆಗ್ಬಿಡ್ತೇವೆ. ಕರೆಕ್ಟ್ ಆಗಿ ಓದ್ಬೇಕು. ಇದು ತಪ್ಪಾದ ಉತ್ತರ ಕೇಳಿರೋದು, ತಪ್ಪಾಗಿರ್ತಕ್ಕಂಥ 1, 2, 3 ಮೂರು ತಪ್ಪು. ಯಾಕೆ ಅಂತ ಹೇಳ್ತೀನಿ. ಬಲ್ಲಾಸ್ಟಿಕ್ ಕ್ಷಿಪಣಿ ತನ್ನ ಹಾರಾಟದ ಉದ್ದಕ್ಕೂ ಸಬ್ಸಾನಿಕ್ ವೇಗದಲ್ಲಿ ಚಾಲಿತವಾಗಿರುತ್ತೆ, ಅದು ಕ್ರೂಸ್. ಇದು ಉಲ್ಟಾ ಕೊಟ್ಟಿದ್ದೀನಿ. ಬಲ್ಲಾಸ್ಟಿಕ್ಗೂ ಕ್ರೂಸ್ಗೂ ಡಿಫ್ರೆನ್ಸ್ ಏನು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಉಲ್ಟಾ. ಬಲ್ಲಾಸ್ಟಿಕ್ ಕ್ಷಿಪಣಿ ಆರಂಭ ಹಂತದಲ್ಲಿ ರಾಕೆಟ್ ಚಾಲಿತವಾಗಿರುತ್ತೆ, ಕ್ರೂಸ್ ಕ್ಷಿಪಣಿ ಕಂಪ್ಲೀಟ್ ಉದ್ದಕ್ಕೂ ಸಬ್ಸಾನಿಕ್ ವೇಗದಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಇದು ಉಲ್ಟಾ ಇದೆ, ದಿಸ್ ಇಸ್ ರಾಂಗ್. ಅಗ್ನಿ ಕ್ಷಿಪಣಿಗಳು ಮಧ್ಯಮದಿಂದ ಖಂಡಾಂತರ ವ್ಯಾಪ್ತಿಯ ಸೂಪರ್ ಕ್ಷಿಪಣಿಗಳ ಸರಣಿಯಾಗಿದ್ದು, ಭಾರತವು ತನ್ನ ಇದು ಫಸ್ಟ್ IGMDP ಇತ್ತು, ಇವಾಗ ಇಲ್ಲ ಅಗ್ನಿ ಕ್ಷಿಪಣಿ. ಅಗ್ನಿನೇ ಸಪರೇಟ್ ಸೀರೀಸ್ ಮಾಡಿದ್ದೀವಿ, ಹಂಗಾಗಿ ಎಲ್ಲ ಆಪ್ಷನ್ ತಪ್ಪು. ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಅಗ್ನಿ ಕ್ಷಿಪಣಿ ಅಂತಕ್ಕಂಥ ಮಿಸೈಲ್ಸ್ ಅಂತಕ್ಕಂಥದ್ದಿದೆ, ಮೊದಲು ನಮ್ಮ IGGP ಪ್ರಾರಂಭದಲ್ಲಿ ಇತ್ತು. ಓಕೆ, ಬಟ್ ಅದು ಇವಾಗ ನಾವು ಸಪರೇಟ್ ಮಾಡಿದೀವಿ. ಅಂದ್ರೆ ಅಗ್ನಿಗೆ ಸಪರೇಟ್ ಮಾಡೋ ಯಶಸ್ಸು ಕಾಣಿಸ್ತೀವಲ್ಲ, ಫಸ್ಟ್ ಟೈಮ್ ಅಗ್ನಿ ಕ್ಷಿಪಣಿ 1, ಅಗ್ನಿ 1. ನೋಡಿ, ಅಗ್ನಿಲಿ ವೆರೈಟಿಗಳಿದೆ. ಅಗ್ನಿ 1 ಅಂತಕ್ಕಂಥದ್ದೇನಿದೆ, ಮೀಡಿಯಂ ರೇಂಜ್ ಬಲ್ಲಾಸ್ಟಿಕ್ ಮಿಸೈಲ್. 700-800 ಕಿಲೋಮೀಟರ್ ದೂರ ತನಕ ಆ ಮಿಸೈಲ್ ನಾವು ಟಾರ್ಗೆಟ್ ನ ಫಿಕ್ಸ್ ಮಾಡಿ ಹೊಡೆದುರುಳಿಸಬಹುದು. ಅಗ್ನಿ 2 2000 ಕಿಲೋಮೀಟರ್ ತನಕ ಹೋಗುತ್ತೆ. ಅಗ್ನಿ 3 2500 ತನಕ ಹೋಗುತ್ತೆ, ಇಂಟರ್ ಮೀಡಿಯಂ ರೇಂಜ್ ಬಲ್ಲಾಸ್ಟಿಕ್ ಮಿಸೈಲ್. ಅಗ್ನಿ 4 3500 ಇಂಟರ್ ಮೀಡಿಯಂ ರೇಂಜ್ ಬಲ್ಲಾಸ್ಟಿಕ್ ಮಿಸೈಲ್. ಅಗ್ನಿ 5 ಇವಾಗ ಏನ್ ಯೂಸ್ ಮಾಡಿದೀವಿ ಇಸ್ ಇಂಟರ್ ಕಾಂಟಿನೆಂಟಲ್ ಬಲ್ಲಾಸ್ಟಿಕ್ ಮಿಸೈಲ್. ಸೊ ಇಲ್ಲೇನ್ ಕೊಟ್ಟಿದೆ ನಾವು, ಮಧ್ಯಮದ ಖಂಡಾಂತರ ವ್ಯಾಪ್ತಿ, ಓಕೆ, ವ್ಯಾಪ್ತಿಯ ಬಲ್ಲಾಸ್ಟಿಕ್ ಕ್ಷಿಪಣಿಯಾಗಿದ್ದು ಭಾರತ ತನ್ನ ಸಮಗ್ರ ಅಭಿವೃದ್ಧಿ ಕ್ಷಿಪಣಿ ಕಾರ್ಯಕ್ರಮದ ಅಡಿಯಲ್ಲಿ ಅಭಿವೃದ್ಧಿಪಡಿಸಿದೆ. ಫೈನ್. ಈ ಯಶಸ್ಸಿನ ನಂತರ IGMPD ಇಂದ ನಾವು ಬೇರ್ಪಡಿಸ್ತೀವಿ ಇದನ್ನ. ನಾನು ಹೇಳ್ತೀನಿ, ಒಂದೊಂದಾಗಿ ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡಿ. ವಾಟ್ ಈಸ್ IGMP? ಇಲ್ಲಿ ತಗೊಂಡಿದ್ಯಾ? ಎಸ್, ಇಲ್ಲಿ ನೋಡಿ. IGMPD ಅಂದ್ರೆ ಇಂಡಿಯನ್ ಮಿಸೈಲ್ ಸಿಸ್ಟಮ್ ಅಲ್ಲಿ ನಮ್ಮ ಡಾಕ್ಟರ್ APJ ಅಬ್ದುಲ್. ನೋಡಿ, ಇವೆಲ್ಲ ಬೇಸಿಕ್ ಸ್ಟ್ಯಾಟಿಕ್ ಪೋರ್ಷನ್. ನಿಮ್ಗೆ ಕರೆಂಟ್ ಅಫೇರ್ ಕೇಳಬೇಕು ಅಂತೇನಿಲ್ಲ, ಸುದ್ದಿಯಲ್ಲಿ ಸ್ಟ್ಯಾಟಿಕ್ ಪೋರ್ಷನ್ಸ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ನಿಮ್ಗೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ನಮ್ಮ ಮಾಜಿ ರಾಷ್ಟ್ರಪತಿಗಳು. ಅವಾಗ ನಾವು ಕ್ಷಿಪಣಿ ತಂತ್ರಜ್ಞಾನದಲ್ಲಿ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತೇಳಿ ಇದನ್ನ ತರ್ತಾರೆ, ಇಂಟಿಗ್ರೇಟೆಡ್ ಮಿಸೈಲ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಇದರಲ್ಲಿ ಪೃಥ್ವಿ, ಸರ್ಫೇಸ್ ಟು ಅಂದ್ರೆ ಇಲ್ಲಿ ನಾವು ಭೂಮಿಯಿಂದ ಆರಿಸ್ತಕ್ಕಂಥದ್ದು, ನೌಕೆಯಿಂದ ಆರಿಸ್ತಕ್ಕಂಥದ್ದು, ಈ ರೀತಿ. ಓಕೆ, ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್. ಓಕೆ, ಥರ್ಡ್ ಜನರೇಷನ್ ಫೈರ್ ಅಂಡ್ ಫರ್ಗಾಟ್ ನಾಗ್ ಅಂತಕ್ಕಂಥದ್ದು. ನೋಡಿ, ಇದೆಲ್ಲ ಕೀವರ್ಡ್ಸ್ ಗಳು ನೆನ್ಪಿಟ್ಕೊಳ್ಳಿ. ನಾಗ್ ಅಂತಕ್ಕಂಥ ಕ್ಷಿಪಣಿಯ ಮುಖ್ಯವಾದ ಒಂದು ಫೀಚರ್, ಲಕ್ಷಣ ಏನು ಅಂದ್ರೆ ಫೈರ್ ಅಂಡ್ ಫರ್ಗಾಟ್ ಆಂಟಿ ಟ್ಯಾಂಕ್ ಮಿಸೈಲ್ ಅದು.
ಇದು ಆಕಾಶ್ ಅಂತಕ್ಕಂಥ ಸರ್ಫೇಸ್ ಟು ಏರ್ ಮಿಸೈಲ್. ಪೃಥ್ವಿ ಅಂತಕ್ಕಂಥದ್ದು ಕೇಳ್ತಾನೆ ಇದೆ ಎಕ್ಸಾಮ್ ಅಲ್ಲಿ ಒಂದ್ಸಲ ಸ್ನೇಹಿತರೆ, ಒಂದಿಸಿ ಬರೆಯೋರಿಗೆ ಕೇಳ್ಬೋದು ಬೇಕಾರೆ. ಸರ್ಫೇಸ್ ಟು ಸರ್ಫೇಸ್ ಒಂದು ಬಲಾಸ್ಟಿಕ್ ಮಿಸೈಲ್. ತ್ರಿಶೂಲ್ ಅಂತಕ್ಕಂಥದ್ದು ಶಾರ್ಟ್ ರೇಂಜ್ ಲೋ ಲೆವೆಲ್ ಸರ್ಫೇಸ್ ಟು ಏರ್. ಅಗ್ನಿ ಇಂಟರ್ಮೀಡಿಯೇಟ್ ರೇಂಜ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್. ನೋಡಿ ಇದು ಏನು 1983 ಪ್ರಾರಂಭ ಆಗುತ್ತೆ, 12ರಲ್ಲಿ ಪೂರ್ಣಗೊಳ್ಳುತ್ತೆ. ಆದ್ರೆ ಇದು ಡೆವಲಪ್ ಚೆನ್ನಾಗಿ ಆಗ್ತಿದಿಲ್ಲ, ಅಗ್ನಿನೇ ನಾವು ಸಪರೇಟ್ ಮಾಡೋಣ ಅಂತ ಹೇಳಿ ಇದನ್ನ ಈ IGMPD ಪ್ರೋಗ್ರಾಮ್ ಇಂದ ಅಂದ್ರೆ ಇಂಟಿಗ್ರೇಟೆಡ್ ಗೈಡೆಡ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮದಿಂದ ಬೇರ್ಪಡಿಸ್ತಾರೆ. ನಾನು ಇನ್ನೂ ಡೀಟೇಲ್ ಬೇಕು ಅಂದ್ರೆ ಅಲ್ಲಿ ನೋಡಿ ತಗೊಳ್ಬೇಕಾರೆ ಇಲ್ಲಿ ನೋಡ್ಕೊಳ್ಳಿ, ಇನ್ನೂ ಡೀಟೇಲ್ ಕೊಡ್ತೀನಿ ಅಗ್ನಿ ಬಗ್ಗೆ, ಪೃಥ್ವಿ ಬಗ್ಗೆ, ಓಕೆ, ಹಾಗೆ ತ್ರಿಶೂಲ್ ಬಗ್ಗೆ ಆಗಿರ್ಬೋದು, ನಾಗ್ ಬಗ್ಗೆ, ಆಕಾಶ್ ಬಗ್ಗೆ, ಓಕೆ, ಇದೆಲ್ಲ ತುಂಬಾ ಡೀಟೇಲ್ ಬೇಕಾಗಿಲ್ಲ. ಬಟ್ ಇಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ ಬಲ್ಲಾಸ್ಟಿಕ್ ಮಿಸೈಲ್ ಕ್ರೂಸ್ ಮಿಸೈಲ್ ಡಿಫ್ರೆಂಟ್ ಇರಬೇಕು. ಬಲ್ಲಾಸ್ಟಿಕ್ ಮಿಸೈಲ್ ಅಂದ್ರೆ ಪ್ಯಾರಾಬೋಲಿಕ್ ಅಂತ ಕರಿತೀವಿ, ಅಂದ್ರೆ ಹಿಂಗ ಮೇಲೋಗಿ ಹಿಂಗೆ ಟಾರ್ಗೆಟ್ ಅಲ್ಲಿ ಫಿಕ್ಸ್ ಮಾಡಿ ಬಂದು ಟಾರ್ಗೆಟ್ ನ ಇದ್ ಮಾಡುತ್ತೆ. ಇದು ಮೊದ್ಲೇ ಗೈಡೆಡ್, ಮೊದ್ಲೇ ಈ ಟಾರ್ಗೆಟ್ ನ ಫಿಕ್ಸ್ ಮಾಡಿರ್ಬೇಕು. ಕ್ರೂಸ್ ಮಿಸೈಲ್ ಹಂಗಲ್ಲ, ನೀವು ಇನಿಷಿಯಲ್ ಟಾರ್ಗೆಟ್ ಇಲ್ಲಿತ್ತು, ಅದ್ ಮೂವ್ ಆಯ್ತು, ಓಕೆ, ಆ ಕಡೆಯಿಂದ ಏನೋ ಅವರು ಟಾರ್ಗೆಟ್ ಬಿಟ್ಟಿರ್ತಾರೆ, ಕ್ಷಿಪಣಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ರಾಕೆಟ್ ಗಳಾಗಿರ್ಬೋದು, ಓಕೆ, ಅದನ್ನ ಚೇಂಜ್ ಮಾಡ್ಬೋದು. ಓಕೆ, ಮತ್ತೆ ಇದು ಪ್ಯಾರಾಬೋಲಿಕ್ ಕ್ರೂಸ್ ಮಿಸೈಲ್ ಗಳು ನಿಮ್ಗೆ ಹಿಂಗೆ ಹೋಗ್ಬೇಕಂತೇನಿಲ್ಲ, ಅದ್ ಹಿಂಗ್ ಬೇಕಾದ್ರೆ ಹೋಗ್ಬೋದು. ಅದ್ರಲ್ಲಿ ನಿಮ್ಗೆ ಸಬ್ಸಾನಿಕ್, ಸೂಪರ್ ಸೋನಿಕ್, ಹೈಪರ್ಸಾನಿಕ್ ಅಂತೆಲ್ಲ ಬರುತ್ತೆ, ಮುಂದೆ ತಗೊಂಡಿದ್ರೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ನೀವು ಇಲ್ಲೂ ಇದೆ ನೋಡಿ, ಬಲ್ಲಾಸ್ಟಿಕ್ ಮಿಸೈಲ್ ಅಂತಕ್ಕಂಥದ್ದು ಏನು ಅಂದ್ರೆ ಇಟ್ ಈಸ್ ಎ ಪ್ಲೇಲೋಡ್ ಓವರ್ ಲಾಂಗ್ ಡಿಸ್ಟೆನ್ಸ್ ಯೂಸಿಂಗ್ ಬಲ್ಲಾಸ್ಟಿಕ್ ಟ್ರಾಜೆಕ್ಟರಿ. ನೋಡಿ ಬಲ್ಲಾಸ್ಟಿಕ್ ಟ್ರಾಜೆಕ್ಟರಿ ಅಂದ್ರೆ ಏನು, ಇದೇ ಬಲ್ಲಾಸ್ಟಿಕ್ ಟ್ರಾಜೆಕ್ಟರಿ, ಹಿಂಗ್ ಹೋಗುತ್ತಲ್ಲ ಬಲ್ಲಾಸ್ಟಿಕ್ ಟ್ರಾಜೆಕ್ಟರಿ ಅಂತ ಕರಿತೀವಿ. ಓಕೆ, ಇದರಲ್ಲಿ ನಾವು ಸಬ್ ಡಿವೈಡ್ ಮಾಡ್ತೀವಿ. ಶಾರ್ಟ್ ರೇಂಜ್ ಬಲ್ಲಾಸ್ಟಿಕ್, ನೋಡಿ ಈಗ ಪೃಥ್ವಿ ಇದು ಯಾವ ಟೈಪ್ ಆಫ್ ಮಿಸೈಲ್ ಅಂತ ಕೇಳಬಹುದು. ಶಾರ್ಟ್ ರೇಂಜ್ ಬಲ್ಲಾಸ್ಟಿಕ್ ಮಿಸೈಲ್ 1, 2, 3 ಅಂತ ಬರುತ್ತೆ. ಮೀಡಿಯಂ ರೇಂಜ್ ಬಲ್ಲಾಸ್ಟಿಕ್ ಮಿಸೈಲ್ ಅಗ್ನಿ 1, 2, 3, 4, 5. ಇಂಟರ್ ಕಾಂಟಿನೆಂಟಲ್ ಈಗ ಅಗ್ನಿ 5 ಇದೆ, ನೆಕ್ಸ್ಟ್ ಅಗ್ನಿ 6 ಬರುತ್ತೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದನ್ನ ಹೇಳ್ತೀನಿ. ಆ ಕ್ರೂಸ್ ಮಿಸೈಲ್ ಅಂತಕ್ಕಂಥದ್ರಲ್ಲಿ ನಾವು ಲಾಂಗ್ ರೇಂಜ್, ಬ್ರಹ್ಮೋಸ್ ಎಕ್ಸಾಂಪಲ್ ಕೇಳ್ತೇನೆ, ಬ್ರಹ್ಮೋಸ್ ಇಸ್ ವಿಚ್ ಟೈಪ್ ಆಫ್ ಮಿಸೈಲ್ ಅಂತ ಕೇಳ್ತಾನೆ. ಅರ್ಥ ಆಗ್ತಿದೆಯಲ್ಲ, ಬ್ರಹ್ಮೋಸ್ ಇಸ್ ವಿಚ್ ಟೈಪ್ ಆಫ್ ಮಿಸೈಲ್, ಹಿಂಗೆಲ್ಲ ಕೇಳ್ತಾನೆ ಸ್ನೇಹಿತರೆ ಎಕ್ಸಾಮ್ ಅಲ್ಲಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಟ್ ಇಸ್ ಎ ಕ್ರೂಸ್ ಮಿಸೈಲ್. ಫೈನ್. ಈಗ ನಾನು ನಿಮ್ಗೆ ಬರ್ತೀನಿ, ಈಗ ಅಗ್ನಿ 5 ಏನಿದೆ 5000 ಕಿಲೋಮೀಟರ್ ಇಂಟರ್ ಕಾಂಟಿನೆಂಟಲ್, ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಭಾರತ, ಇದು ದಿಸ್ ಇಸ್ ಭಾರತ ಅಲ್ವಾ ಸರ್, ಇಲ್ಲಿ ಕಾಣಿಸ್ತಾ ಇದೆಯಾ. ಅಗ್ನಿ 1 ನಮ್ಗೆ ಜಸ್ಟ್ 700 ಕಿಲೋಮೀಟರ್ ಅಷ್ಟೇ, ಸೆಂಟರ್ ಆಫ್ ದ ಇಂಡಿಯಾ ಅಂತ ತಗೊಂಡಾಗ. ಅದೇ ಈಗ ಅಗ್ನಿ 4000 ಆಗಿತ್ತು, ಈಗ 5 ಮಾಡಿದೀವಿ. ಇದು 5000 ಕಿಲೋಮೀಟರ್ ಅಂದ್ರೆ ಭಾರತ, ಪಾಕಿಸ್ತಾನ ಆಲ್ಮೋಸ್ಟ್ ನೀವು ಈ ಕಡೆ ಕಂಪ್ಲೀಟ್ ಚೀನಾದ ಅರ್ಧ ಭಾಗ ತನಕ ಕವರ್ ಮಾಡುತ್ತೆ. ಅಗ್ನಿ 6 ಬಂದ್ರೆ ನಮ್ಗೆ ಆಲ್ಮೋಸ್ಟ್ ಇಲ್ಲಿ UK ಅಂದ್ರೆ UK ಅಮೆರಿಕ ಹತ್ತತ್ರ ಹೋಗುತ್ತೆ. ಸೊ ಹಾಗಾಗಿ ಈ ಅಕ್ಕಪಕ್ಕದ ರಾಷ್ಟ್ರಗಳು ಬೆದರುತ್ತಾ ಇದಾವೆ. ಹಂಗಂತ ಇದು ನಾವೇನ್ ಫಸ್ಟ್ ಟೈಮ್ ಮಾಡಿದೀವಿ ಅಂತಲ್ಲ, ಇದನ್ನ ದಿಸ್ ಟೈಪ್ ಆಫ್ ರೇಂಜ್ ಆಫ್ ಮಿಸೈಲ್ಸ್ ಗಳನ್ನ ಆಲ್ರೆಡಿ ಡೆವಲಪ್ ಮಾಡಿದ್ದಾರೆ. ಯಾರು ಡೆವಲಪ್ ಮಾಡಿದ್ದಾರೆ? ರಷ್ಯಾ ಹತ್ರ ಇದೆ, US ಹತ್ರ ಇದೆ, ಚೈನಾ ಹತ್ರ ಇದೆ. ಸೊ ಅವ್ರ ಹತ್ರ ಆಲ್ರೆಡಿ ಇದೆ ಇದು. ಓಕೆ, ಸೊ ಇದು ಗೊತ್ತಿರಬೇಕು. ಈಗ ನಾವು ಮಾಡಿರ್ತಕ್ಕಂಥದ್ದು ಯಾವುದು ರೇಂಜಸ್ ಗಳು ಕೇಳ್ಬೋದು. ಈಗ ನಾನು ನಿಮ್ಗೆ ಹೇಳಿದೆ ಅಗ್ನಿ 6 ಅಂತಾನು ಕೂಡ ಬರುತ್ತೆ. ಅಗ್ನಿ 6 ಇದೆಯಲ್ಲ, ದಟ್ ಈಸ್ ಮೋಸ್ಟ್ ಡೇಂಜರಸ್ ಮಿಸೈಲ್. ಅದು ಇಂಟರ್ ಕಾಂಟಿನೆಂಟ್ ಅಂದ್ರೆ ಕಾಂಟಿನೆಂಟ್ ಅಂದ್ರೆ ಖಂಡಾಂತರ, ನಮ್ಮ ಖಂಡ ಬಿಟ್ಟು ಬೇರೆ ಖಂಡನೂ ರೀಚ್ ಆಗುತ್ತೆ ಅಂತ ಅರ್ಥ. ಅರ್ಥ ಆಗ್ತಿದೆಯಲ್ಲ. ಇದು ಇಂಟರ್ ಮೀಡಿಯಂ ಅಂದ್ರೆ ನಮ್ಮ ಖಂಡದೊಳಗೆ ಇರುತ್ತೆ ಅಂತ ಅರ್ಥ. ಅಗ್ನಿ 4 ತನಕ 5 ಮತ್ತೆ 6 ಇಸ್ ವೆರಿ ಡೇಂಜರ್. ಈಗ 5 ನ ನಾವು ಟೆಸ್ಟ್ ಮಾಡಿರ್ತಕ್ಕಂಥದ್ದು. ಓಕೆ, 6 ಬರುತ್ತೆ 11,000 ಕಿಲೋಮೀಟರ್. ಇವೆಲ್ಲ ಇದೆಯಲ್ಲ, ಇದನ್ನ ನಿಮ್ಗೆ ಆಪ್ಷನ್ ಅಲ್ಲಿ ಕಿಲೋಮೀಟರ್ ಗಳ ರೇಂಜ್ ಬಗ್ಗೆ ಕೇಳ್ಬೋದು ಎಕ್ಸಾಮ್. ಓಕೆ, ಸ್ವಲ್ಪ ಡೀಟೇಲ್ ಆಗಿ ಹೇಳಿದೀನಿ, ನೋಡ್ಕೊಳ್ಳಿ ವಾಟ್ ಇಸ್ ದಿಸ್ ಅಂತ. ಇಟ್ ಈಸ್ ಎ ಅಗ್ನಿ 5, ಇಟ್ ಈಸ್ ಎ ಇಂಟರ್ ಕಾಂಟಿನೆಂಟಲ್. ಇಲ್ಲಿ ನೋಡಿ, ಇಂಟರ್ ಕಾಂಟಿನೆಂಟಲ್ ಬಲ್ಲಾಸ್ಟಿಕ್ ಮಿಸೈಲ್. ಇದು ಕ್ರೂಸ್ ಮಿಸೈಲ್ ಅಲ್ಲ, ಬಲ್ಲಾಸ್ಟಿಕ್ ಮಿಸೈಲ್ ಇದು. ಕ್ರೂಸ್ ಮಿಸೈಲ್ ಬಗ್ಗೆ ನಾನು ಮಾತಾಡ್ತೀನಿ ಮುಂದೆ, ಅದ್ರ ಡಿಫ್ರೆನ್ಸ್ ಗಳು ನೋಡ್ಕೊಳ್ಳಿ ಬೇಕಾರೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಡ್ತೀನಿ, ಮುಂದೆ ಕನ್ನಡದಲ್ಲಿ ಕೊಡ್ತೀನಿ. ಬಲ್ಲಾಸ್ಟಿಕ್ ಮಿಸೈಲ್ ಅಂತಕ್ಕಂಥದ್ದು ಏನಿದೆ, ಶಾರ್ಟ್ ರೇಂಜ್ ಎಷ್ಟು ಕಿಲೋಮೀಟರ್, ಮೀಡಿಯಂ ರೇಂಜ್, ಇಂಟರ್ಮೀಡಿಯೇಟ್, ಇಂಟರ್ ಕಾಂಟಿನೆಂಟಲ್ ಎಷ್ಟು ರೇಂಜ್ ಮೇಲಿರುತ್ತೆ ಅಂತ ಗೊತ್ತಿರಬೇಕು. ಇದನ್ನ ಹೇಳ್ಬೋದು. ಇಂಟರ್ ಕಾಂಟಿನೆಂಟಲ್ ಬಲ್ಲಾಸ್ಟಿಕ್ ಮಿಸೈಲ್ ಎಷ್ಟು ರೇಂಜ್ ಕಿಲೋಮೀಟರ್ ಮೇಲೆ ಇರುತ್ತೆ? 5000 ಅಥವಾ 5500 ಮೇಲೆ. ಅದೇ ನಾವು ಕ್ರೂಸ್ ಮಿಸೈಲ್ ಅಂತ ತಗೊಂಡ್ರೆ ಅಲ್ಲಿ ಹೈಪರ್ಸಾನಿಕ್, ಸಬ್ಸಾನಿಕ್, ಸೂಪರ್ ಸಾನಿಕ್ ಅಂತೆಲ್ಲ ಬರುತ್ತೆ. ಓಕೆ, ಮುಂದೆ ತಗೋತೀನಿ, ಅದನ್ನು ಕೂಡ ಡೀಟೇಲ್ ಡಿಸ್ಕಸ್ ಮಾಡೋಣ. ಫೈನ್ ಸರ್, ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ, ಬನ್ನಿ. ಪೊಲಾರಿಸ್ ಡಾನ್ ಮಿಷನ್ ಬಾಹ್ಯಾಕಾಶ ನಡಿಗೆಯನ್ನು ನಡೆಸುವ ಮೊದಲ ಖಾಸಗಿ ಧನ ಸಹಾಯದ ಕಾರ್ಯಾಚರಣೆ ಆಗಿದೆ. ಪೊಲಾರಿಸ್ ಡಾನ್ ಮಿಷನ್ ವ್ಯಾನ್ ಅಲೆನ್ ಬೆಲ್ಟ್ ಗಳ ಮೂಲಕ ಪರಿಭ್ರಮಣೆಯನ್ನು ಒಳಗೊಂಡಿದೆ, ಅಂದ್ರೆ ಆರ್ಬಿಟ್, ಪರಿಭ್ರಮಣದ ಆರ್ಬಿಟ್. ಓಕೆ, ವ್ಯಾನ್ ಅಲೆನ್ ಬೆಲ್ಟ್ ಗಳು ಭೂಮಿಯನ್ನು ಸುತ್ತುವರೆದಿರುವ ಚಾರ್ಜ್ ಕಣಗಳು 2 ವಲಯಗಳಾಗಿವೆ. ಅವು ವಾಯುಮಂಡಲದಲ್ಲಿ ಹಿಡಿದಿರುತ್ತವೆ. ಯಾವ ಆಪ್ಷನ್ಸ್ ಕರೆಕ್ಟ್? ಪ್ರೈವೇಟ್ ಸ್ಪೇಸ್ ವಾಕ್ ಮಿಷನ್ ಆಯ್ತು, ಗೊತ್ತಲ್ವಾ? 4 ಜನ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಅಂತರಿಕ್ಷಾನಕ್ಕೆ, ಲೋ ಅರ್ತ್ ಆರ್ಬಿಟಲ್. ಇದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಎಲ್ಲಿ ಕರ್ಕೊಂಡು? ಲೋ ಅರ್ತ್ ಆರ್ಬಿಟಾ, ಮೀಡಿಯಂ ಅರ್ತ್ ಆರ್ಬಿಟಾ, ಅಥವಾ ಜಿಯೋ ಸಿಂಕ್ರೋನಸ್ ಆರ್ಬಿಟಾ, ಇವೆಲ್ಲ ಕೇಳ್ತದೆ. ಜಿಯೋ ಸ್ಟೇಷನರಿ ಆರ್ಬಿಟಾ,
ಓಕೆ, ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಲೋ ಅರ್ಥ ಆರ್ಬಿಟ್ ಕರ್ಕೊಂಡು ಹೋಗಿದ್ದು. ಎಸ್, ಪೋಲಾರಿಸ್ ಡಾನ್ ಮಿಷನ್ ಅಂತಕ್ಕಂಥದ್ದು ಸ್ಪೇಸ್ ವಾಕ್ ಸಂಬಂಧ, ಬಾಹ್ಯಾಕಾಶ ನಡಿಗೆ ಅಂದ್ರೆ ಸ್ಪೇಸ್ ವಾಕ್. ಸ್ಪೇಸ್ ವಾಕ್, ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಅಂಡ್ ಇದು ವ್ಯಾಲ್ ಅಲೆನ್ ಬೆಲ್ಟ್ ಗಳ ಮೂಲಕ ಹೋಗುತ್ತೆ. ಹೌದು ಸರ್. ಒಳ ಇದರಲ್ಲಿ ಔಟರ್ ರೇಂಜ್, ಇನ್ನರ್ ರೇಂಜ್ ಅಂತ ಬರುತ್ತೆ. ಇನ್ನರ್ ರೇಂಜ್ ಮುಖಾಂತರ ನಾವು ಹೋಗ್ತೀವಿ, ಅದು ಎಕ್ಸ್ಪೆರಿಮೆಂಟ್ ಗೋಸ್ಕರ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಆಪ್ಷನ್ 3 ಇದೆಯಲ್ಲ, ದಿಸ್ ಇಸ್ ರಾಂಗ್. ಯಾಕಂದ್ರೆ ಅವು ವಾಯುಮಂಡಲ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಇದೆ, ಈ ಅಟ್ಮಾಸ್ಫಿಯರ್ ಅಲ್ಲಿ ಇದೆ ಅಂತ ಹೇಳ್ತಾ ಇರೋದು. ನೋ, ಇಟ್ ಈಸ್ ಇನ್ ನಾಟ್ ಇನ್ ಅಟ್ಮಾಸ್ಫಿಯರ್, ವ್ಯಾಲನಲ್ ಬೆಲ್ಟ್. ಹಾಗಾಗಿ ಕೇವಲ 2 ಆಪ್ಷನ್ಸ್ ಕರೆಕ್ಟ್. ಯಾವುದು ಅಂದ್ರೆ 1 ಮತ್ತು 2 ಮೂರನೇ. ಹಾಗಾದ್ರೆ ಈ ವ್ಯಾಲನ್ ಅಲೆನ್ ಬೆಲ್ಟ್ ಗಳು ಎಲ್ಲಿ ಬರ್ತವೆ ಸರ್? ಇದೆ ಸರ್, ವ್ಯಾಲನ್ ಅಲೆನ್ ಬೆಲ್ಟ್. ಚಾರ್ಜ್ ಪಾರ್ಟಿಕಲ್ ಸರ್ ಭೂಮಿಯ 2 ಕಡೆ ಇರ್ತವೆ. ಇದು ಇನ್ನರ್, ಇದು ಔಟರ್ ರೇಡಿಯೇಷನ್ ಬೆಲ್ಟ್ ಅಂತ ಕರಿತೀವಿ. ಇದು ಎಲ್ಲಿ ಬರ್ತದೆ? ಇಟ್ ಈಸ್ ನಾಟ್ ಇನ್ ಅಟ್ಮಾಸ್ಫಿಯರಿಕ್, ಇಟ್ ಈಸ್ ಇನ್ ಮ್ಯಾಗ್ನೆಟೋಸ್ಪಿಯರ್. ಮ್ಯಾಗ್ನೆಟೋಸ್ಪಿಯರ್ ಅಲ್ಲಿ ಬರ್ತಕ್ಕಂಥ ವಲಯಗಳಲ್ಲಿ ನೋಡಿದಿ. ಹೇಳಿಕೆ 3 ತಪ್ಪಾಗಿದೆ. ವ್ಯಾಲನ್ ಬೆಲ್ಟ್ ಭೂಮಿಯ ಸುತ್ತುವರಿದ ಚಾರ್ಜ್ ಕಣಗಳು 2 ವಲಯಗಳಾಗಿವೆ, ಅವುಗಳು ಮ್ಯಾಗ್ನೆಟೋಸ್ಪಿಯರ್ ನಲ್ಲಿದೆ. ಓಕೆ, ಆಪ್ಷನ್ 2 ಕರೆಕ್ಟ್. ಪೋಲಾರ್ಸ್ ಡಾಸ್ ಮಿಷನ್ ಅಲೆನ್ ಬೆಲ್ಟ್ ಬೆಲ್ಟ್, ಇದನ್ನ ನಾವು ವ್ಯಾನ್ ಅಲೆನ್ ಬೆಲ್ಟ್ ಅಂತ ಕರಿತೀವಿ. ಅದ್ರ ಮುಖಾಂತರ ಹೋಗ್ತೀವಿ ನಾವು. ಇನ್ನರ್ ಇಂದ ದಾಟಿ ಇಲ್ಲಿ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಇರ್ತೀವಿ. ಓಕೆ, ಇವ್ರು 4 ಜನ ಹೋಗಿರ್ತಾರೆ. ಈ ಸ್ಪೇಸ್ ವಾಕ್ ಹೊರಗಡೆನೂ ಬಂದು ಅವರು ವಾಕ್ ಕೂಡ ಮಾಡಿರ್ತಾರೆ. ಹಿಂಗೆ ಒಂಥರ ಬಲೂನ್ ತರ ಬೌನ್ಸ್ ಆಗಿರೋದು, ಇವೆಲ್ಲ ಲೈವ್ ಅಲ್ಲೇ ತೋರಿಸಿದ್ರು ಟಿವಿಲಿ. ಓಕೆ, ಇದು ಗೊತ್ತಿರಬೇಕು. ಏನಪ್ಪಾ ಸುದ್ದಿ ಅಂದ್ರೆ, ಸ್ಪೇಸ್ ಎಕ್ಸ್ ಫಾಲ್ಕಾನ್ 9 ರಾಕೆಟ್ ಇದೆಯಲ್ಲ, ಫ್ಲೋರಿಡಾದಿಂದ ಸ್ಪೇಸ್ ಎಕ್ಸ್, ಇದು ಖಾಸಗಿ, ಫಸ್ಟ್ ಗೊತ್ತಿರಬೇಕು, ಇದು ಖಾಸಗಿಯ ಮೊದಲ ಗೌರ್ಮೆಂಟ್ ಮಾಡಿದೆ, ರಷ್ಯಾ ಮಾಡಿದೆ. ರಷ್ಯಾ ಯಾವಾಗ ಮಾಡಿತ್ತು? ಜೆಮಿನಿ 11 ಅಂತಕ್ಕಂಥ ಮಿಷನ್ 1966 ಮಾಡಿದ್ದು. 700 ಕಿಲೋಮೀಟರ್ ಎತ್ತರದಕ್ಕೆ ಹೋಗಿದ್ದು. ಈಗ ಅದಕ್ಕಿಂತ ಜಾಸ್ತಿ ಹೋಗಿದ್ದಾರೆ ಇವರು. ಓಕೆ, ಇದು ಸ್ಪೇಸ್ ಎಕ್ಸ್ ಅವರು ಮಾಡಿರ್ತಕ್ಕಂಥ ಫಾಲ್ಕಾನ್ 9 ರಾಕೆಟ್ ಅಲ್ಲಿ ಹೋಗಿರ್ತಕ್ಕಂಥ ವರ್ಲ್ಡ್ ಫಸ್ಟ್ ಪ್ರೈವೇಟ್ ಸ್ಪೇಸ್ ವಾಕ್. ಇಲ್ಲಿ 4 ಜನ ಹೋಗ್ತಾ ಇರೋದು, ಐಸಾಕ್ ಮ್ಯಾನ್ ಅಂಡ್ ಅದರ್ 3. ಅವ್ರ ಹೆಸರು ಕೂಡ ನಾನು ಕೊಡ್ತೀನಿ. ಐ ವಿಲ್ ಶೋ ಯು, ನೋ ನೀಡ್ ಟು ವರಿ. ನೋಡಿ, ಐಸಾಕ್ ಮ್ಯಾನ್, ಗಿಲ್ಲಿಸ್, ಪೊಟಿಟ್ ಅಂಡ್ ಮೆನಾನ್, ಇವರು 4 ಜನ ಹೋಗ್ತಾರೆ ಸ್ನೇಹಿತರೆ. ಓಕೆ, ಇದನ್ನ ಸ್ಪೇಸ್ ಎಕ್ಸ್ ಡೆವಲಪ್ ಮಾಡಿರ್ತಕ್ಕಂಥ ಫಸ್ಟ್ ಎವರ್ ಪ್ರೈವೇಟ್ ಸ್ಪೇಸ್ ವಾಕ್. ಸ್ಪೇಸ್ ವಾಕ್ ಅಂದ್ರೇನು? ಔಟ್ ಸೈಡ್ ಆಫ್ ದ ಸ್ಪೇಸ್, ಅಂದ್ರೆ ನಮ್ಮ ಅಟ್ಮಾಸ್ಫಿಯರ್ ಹೊರಗಡೆ ಆಗಿ ಅಲ್ಲಿ ಕಾಲ ಕಳೀತಕ್ಕಂಥದ್ದು. ಅದನ್ನ ಒಂದು ರೀತಿ ನಾವು ಟೂರಿಸಂ ರೀತಿ ಮಾಡ್ಕೋಬಹುದು. ಅದಕ್ಕೋಸ್ಕರ ಇದನ್ನ ಫಸ್ಟ್ ಟೈಮ್ ಈ ತರ 3-4 ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಫಸ್ಟ್ ಎಕ್ಸ್ಪೆರಿಮೆಂಟ್ ಇದು ನಮ್ಮ ಸ್ಪೇಸ್ ಎಕ್ಸ್ ಇಂದ. ಉದ್ದೇಶ ಏನು ಅಂದ್ರೆ, ಬಾಹ್ಯಾಕಾಶ ನಡಿಗೆ ಇಲ್ಲಿ ನಾವು ಸೈಂಟಿಫಿಕ್ ರಿಸರ್ಚ್, ವಿಜ್ಞಾನದ ಪ್ರಯೋಗಗಳನ್ನ ಕೈಗೊಳ್ಳಬಹುದು. ಗಗನಯಾತ್ರಿಗಳು ಹೋಗ್ತಾರೆ ನೋಡಿ, ವ್ಯಾಲನ್ ಬೆಲ್ಟ್ ಮುಖಾಂತರ ಹೋಗ್ತಾರಲ್ಲ, ಈ ವ್ಯಾಲನ್ ಬೆಲ್ಟ್ ಮುಖಾಂತರ ಹೋದಾಗ ಅವ್ರಿಗೇನಾದ್ರೂ ಕಿರಣಗಳಿಂದ ಏನಾದ್ರು ತೊಂದರೆ ಆಗತ್ತಾ ಒಂದು, ಮತ್ತೆ ಬಾಹ್ಯಾಕಾಶದಲ್ಲಿ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಏನಾದ್ರು ಪ್ರಾಬ್ಲಮ್ ಆಗತ್ತಾ, ಅಥವಾ ಬಾಹ್ಯಾಕಾಶ ನೌಕೆಗಳನ್ನ ಏನಾದ್ರು ತೊಂದರೆ, ಅದನ್ನು ಸರಿ ಮಾಡೋದ್ ಹೆಂಗೆ? ಸೊ ಇವನ್ನೆಲ್ಲ ಕೂಡ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಅಂಡ್ ದಿಸ್ ಪೋಲಾರ್ ಡಾನ್ ಮಿಷನ್ ಅಂತಕ್ಕಂಥದ್ದು ಏನಿದೆ, ಫಸ್ಟ್ ಸ್ಪೇಸ್ ವಾಕ್ ಅಂದಲ್ಲ, 740 ಕಿಲೋಮೀಟರ್ ಎಬೋ ದ ಅರ್ತ್, ಲೋ ಅರ್ತ್ ಆರ್ಬಿಟ್ ಅಲ್ಲಿ. ಓಕೆ, ಇನ್ನು ಅಲ್ಲಿ ಇಳಿದು ಅವರು ಸ್ಪೇಸ್ ಇಂದ ಇಳಿದು, ಅಂದ್ರೆ ಈ ಒಂದು ಡಾಕ್ ಇಂದ ಇಳಿದು ಕೂಡ ಅವರು ಟೆಸ್ಟ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಒಳಗ್ ಕೂತ್ಕೊಂಡು ಇನ್ನೂ ಒಂದ್ ಸ್ವಲ್ಪ ಮೇಲ್ ಹೋಗಿ ಕೂಡ ಬರ್ತಾರೆ. 875 ಮೈಲ್ಸ್ ಅಥವಾ 1400 ಕಿಲೋಮೀಟರ್ ತನಕ ಹೋಗಿ ನಮ್ಮ ಸ್ಪೇಸ್ ಸ್ಟೇಷನ್, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗಿಂತ ಮೇಲೆ, ಹಬ್ಬಲ್ ಸ್ಪೇಸ್ ಟೆಲಿಸ್ಕೋಪ್ ಗಿಂತ ಮೇಲೆ ಹೋಗಿ ಕೂಡ ವಾಪಸ್ ಬರ್ತಾರೆ. ಇದೊಂದು 3 ಡೇಸ್ ಆಗಿರುತ್ತೆ. ಸೆಪ್ಟೆಂಬರ್ 12 ಏನೋ ಅವರು ಹೊರಡ್ತಾರೆ ಸರ್. ಓಕೆ, ಸೆಪ್ಟೆಂಬರ್ 12 ಹೊರಡ್ತಾರೆ. ಅಲ್ಲಿ ಹೊರಗಡೆ ಬಂದು ಡಾಕಿನ 30 ನಿಮಿಷ ಕಾಲ ಕಳೀತಾರೆ. 2-3 ಅವರ್ಸ್ ಅಲ್ಲೇ ಆ ಒಂದು ಒಳಗಡೆ ಕೂತ್ಕೊಂಡು ಸ್ಪೇಸ್ ಸ್ಟೇಷನ್ ಗಿಂತ ಮೇಲ್ಗಡೆ ಕಾಲ ಕಳೀತಾರೆ. 15 ಸೆಪ್ಟೆಂಬರ್ಗೆ ವಾಪಸ್ ಬರ್ತಾರೆ. ಮೆಕ್ಸಿಕೋದಲ್ಲಿ ಇರ್ತಕ್ಕಂಥ, ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಇರ್ತಕ್ಕಂಥ ಇದಕ್ಕೆ ಅವ್ರು ವಾಪಸ್ ಬರ್ತಾರೆ. ಅಂಡ್ ಅವರು ಎಲ್ಲೋಗಿದ್ರು, ಎಕ್ಸಾಮ್ ಅಲ್ಲಿ ಇವೆಲ್ಲ ಕೇಳ್ತಾನೆ. ಇದು ಎಷ್ಟು ಕಿಲೋಮೀಟರ್ ದೂರದಲ್ಲಿತ್ತು? ವ್ಯಾಲನ್ ಅಲೆನ್ ಬೆಲ್ಟ್ ಗಿಂತ ನೋಡಿ, ಕೊಟ್ಟಿ ನೋಡಿ, ಇಲ್ಲಿ ಭೂಮಿ ಇದೆ. ದಿಸ್ ಇಸ್ ಇನ್ನರ್ ವ್ಯಾಲನ್ ಅಲೆನ್ ಬೆಲ್ಟ್. ಅಂದ್ರೆ ಏನಿದು ವ್ಯಾಲ್ ಅಲೆನ್ ಬೆಲ್ಟ್ ಅಂದ್ರೆ, ರೇಡಿಯೇಷನ್ ಬೆಲ್ಟ್. ಅದು ಅರ್ತ್ ಮುಖಾಂತರ ಟ್ರ್ಯಾಪ್ ಮಾಡಿರುತ್ತೆ. ಫ್ರಮ್ ದ ಸನ್ ಅಂಡ್ ಕಾಸ್ಮಿಕ್ಸ್ ರೇಸ್ ಇಂದ ಬಂದಿರತಕ್ಕಂಥ ಎನರ್ಜಿ ರೇಡಿಯೇಷನ್ ಬೆಲ್ಟ್. ಔಟರ್ ಬೆಲ್ಟ್ ತುಂಬಾ ಹೈ ಎನರ್ಜಿ ಇರುತ್ತೆ, ಇನ್ನರ್ ಬೆಲ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ, ಕಾಸ್ಮಿಕ್ ರೇಸ್. ಹಾಗಾಗಿ ಇನ್ನರ್ ಬೆಲ್ಟ್ ನ ಮುಖಾಂತರ ನೋಡಿ, ಇದು ಇನ್ನರ್ ಬೆಲ್ಟ್ ವ್ಯಾಲನ್, ಇದು ಔಟರ್ ಬೆಲ್ಟ್. ಲೋ ಅರ್ತ್ ಆರ್ಬಿಟ್ ಇನ್ನರ್ ಬೆಲ್ಟ್ ಆದ್ಮೇಲೆ ಬರುತ್ತೆ. ಸೊ ಅಲ್ಲಿ ಇವಾಗ ಹೋಗಿ ಅವರು ಬಂದಿರ್ತಕ್ಕಂಥದ್ದು. ಅದು 7000 ಕಿಲೋಮೀಟರ್ ತನಕ ಇರುತ್ತೆ ಲೋ ಅರ್ತ್ ಆರ್ಬಿಟ್. ಮೀಡಿಯಂ ಅರ್ತ್ ಆರ್ಬಿಟ್ 27,000. ಜೋಸ್ ನಮ್ಮ ಅರ್ತ್ ಆರ್ಬಿಟ್ ಬಂದು 42,600 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಸೊ ಇದೆಲ್ಲ ಗೊತ್ತಿರ್ಲಿ ನಿಮ್ಗೆ, ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆನೂ ಕೂಡ ಕೇಳ್ಬೋದು. ಅರ್ಥ ಆಗ್ತಿಲ್ಲ ಸ್ಪೇಸ್ ವಾಕ್ ಅಂದ್ರೇನು, ಯಾರ್ಯಾರು ಹೋಗಿದ್ರು ಅವ್ರ ಹೆಸರುಗಳನ್ನ ನೆನಪ ಇಟ್ಕೊಳ್ಳಿ. ಇದು ಯಾವ ಮಿಷನ್, ಎಷ್ಟು ದೂರ ಹೋಗಿದ್ರು, ವ್ಯಾನ್ ಅಲೆನ್ ಬೆಲ್ಟ್ ಅಂದ್ರೇನು, ಇವೆಲ್ಲ ವ್ಯಾಲನ್ ಅಲೆನ್ ಬೆಲ್ಟ್ 2 ವರ್ಷದ ಮುಂಚೆನೂ ಕೂಡ ಸುದ್ದಿಯಲ್ಲಿ ಇತ್ತು. ಓಕೆ, ಇವನ್ನೆಲ್ಲ ನೀವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ.
ಇತ್ತೀಚೆಗೆ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರುವ ಸೂರ್ಯ ಯಾವುದರೊಂದಿಗೆ ಸಂಬಂಧ ಹೊಂದಿದ್ದಾನೆ? ಸೂರ್ಯ, ಎಸ್, ವೆರಿ ಇಂಪಾರ್ಟೆಂಟ್. ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ, ನೀವು ಆನ್ಸರ್ ನೋಡಿ. ಆಪ್ಷನ್ ಎನ, ಬಿನ, ಸಿನ, ಡಿನ ಅಂತ. ಪ್ರಧಾನಮಂತ್ರಿಗಳು ಇದಕ್ಕೆ ಅಪ್ರೂವ್ ಕೊಡ್ತಾರೆ, ನಮ್ಮ ಕ್ಯಾಬಿನೆಟ್ ಅಪ್ರೂವ್ ಕೊಡುತ್ತೆ. ಅದು ಸೂರ್ಯ ಅಂತ ಯಾವ್ದಕ್ಕೆ ಹೆಸರಿಟ್ಟಿದೀವಿ ಅಂದ್ರೆ, ಭಾರತಕ್ಕಾಗಿ ಮುಂದಿನ ಪೀಳಿಗೆ ಉಡಾವಣಾ ವಾಹನ ಅಂದ್ರೆ ನೆಕ್ಸ್ಟ್ ಜನರೇಷನ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ, NGLV ಅಂತ ಕರಿತೀವಿ. ಯಾಕೆ ಬೇಕಿದು? ಬಾಹ್ಯಾಕಾಶದಲ್ಲಿ ಒಂದು ಸ್ಪೇಸ್ ಸ್ಟೇಷನ್ ಮಾಡ್ಬೇಕು ನಾವು ಕೂಡ. ಹೆಂಗೆ ಬೇರೆ ರಾಜ್ಯಗಳು US ಇದೆ ಅಲ್ವಾ, ರಷ್ಯಾದು, ಆತರ ನಾವು ಕೂಡ ಒಂದು ಸ್ಪೇಸ್ ಸ್ಟೇಷನ್ ಮಾಡ್ಬೇಕು. ಆ ಸ್ಪೇಸ್ ಸ್ಟೇಷನ್ ಮಾಡ್ಬೇಕು ಅಂದ್ರೆ ಅಲ್ಲಿಗೆ ಎಲ್ಲ ತಗೊಂಡೋಗ್ಬೇಕು, ನಾವು ಲೋಡ್ಗಳನ್ನ ಅಲ್ಲಿ ಬಿಲ್ಡ್ ಮಾಡ್ಬೇಕು. ಸ್ಪೇಸ್ ಸ್ಟೇಷನ್ ನಮ್ದು ರೆಡಿ ಇರಬೇಕು ಅಂದ್ರೆ ಅದಕ್ಕೆ ಬೇರೆಯಾದ ರೀತಿಯಾದ ಲಾಂಚಿಂಗ್ ವೆಹಿಕಲ್ ಬೇಕು. ಅದನ್ನ ನಾವು ಮುಂದಿನ ತಲೆಮಾರು ಅಥವಾ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ. ಅದಕ್ಕೆ ಸೂರ್ಯ ಅಂತ ಹೆಸರಿಟ್ಟಿರ್ತಕ್ಕಂಥ. ಹೇಳ್ಬೋದು ಎಕ್ಸಾಂಪಲ್ ಇದನ್ನ ಭಾರತೀಯ ಅಂತಾರಾಷ್ಟ್ರೀಯ ನಿಲ್ದಾಣ, ಓಕೆ, ಬಾಹ್ಯಾಕಾಶದಲ್ಲಿ ನಿಲ್ದಾಣ ಮಾಡಕ್ಕೋಸ್ಕರ 2040 ವೇಳೆಗೆ ನಾವು ಕೂಡ ಈ ನಮ್ಮ ಒಂದು ಸ್ಪೇಸ್ ಸ್ಟೇಷನ್ಗೆ ಜನರನ್ನ ಕರ್ಕೊಂಡು ಹೋಗ್ಬೇಕು. ಚಂದ್ರನ ಮೇಲೆ ಲ್ಯಾಂಡಿಂಗ್ ಹೆಂಗ್ ಸಾಧಿಸಿದ್ವಿ ಆತರ ಗುರಿಯನ್ನ 2040 ನಾವು ಕೂಡ ನಮ್ಮ ಸ್ಪೇಸ್ ಸ್ಟೇಷನ್ಗೆ ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿ ಬರಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಇಟ್ಕೊಂಡು. ಅದಕ್ಕೆ ಇನ್ನು 2028 ಬೇರೆ ಇದೆ, 2035 ಇನ್ನೊಂದು ಟಾರ್ಗೆಟ್ ಇದೆ. ಇದೆರಡು ಅಚೀವ್ ಆದ್ಮೇಲೆ 2040 ನಾವು ಆ ಒಂದು ಸ್ಪೇಸ್ ಸ್ಟೇಷನ್ಗೆ ಹೋಗಿ ಸಿಬ್ಬಂದಿನ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ ಅಂತ. 2028 ಏನ್ ಟಾರ್ಗೆಟ್ ಇದೆ, 23 ಏನ್ ಟಾರ್ಗೆಟ್ ಇದೆ, ಅದು ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಈಗ ಬೇರೆ ಹಾಗಾದ್ರೆ ಲಾಂಚ್ ವೆಹಿಕಲ್ ಇಲ್ವಾ? ಈ ನೆಕ್ಸ್ಟ್ ಜನರೇಷನ್ ಇದೆ ಸರ್. ನಮ್ಮ ಲಾಂಚ್ ವೆಹಿಕಲ್ ಮ್ಯಾಕ್ 3 ಅನ್ನೋದಿದೆ. ಇದಕ್ಕಿಂತ 3 ಪಟ್ಟು ಲೋಡ್ ಸಾಮರ್ಥ್ಯ ಈ ನೆಕ್ಸ್ಟ್ ಜನರೇಷನ್ LV ಇರ್ತಕ್ಕಂಥದ್ದು. ಅಂಡ್ ಇದ್ರ ಕಾಸ್ಟ್ ಏನಿದೆಯಲ್ಲ, ಇವಾಗಿನ ಒಂದು ಕಾಸ್ಟ್ ನಿಮ್ಗೆ ಗೊತ್ತಿದೆ. ನಮ್ಮ ಇಸ್ರೋ ಈ ಮ್ಯಾನುಫ್ಯಾಕ್ಚರಿಂಗ್ ಈ ತರದ ಟೆಕ್ನಾಲಜಿಲಿ ಬೇರೆ ನಾಸಾ ಬೇರೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ ಒಂದು ಖರ್ಚಲ್ಲಿ ಮಾಡ್ತಕ್ಕಂಥದ್ದು. ಹಾಗಾಗಿ ಈ LMV-ಗಿಂತ 1.5 ಅದರ 1.5 ಪಟ್ಟು ಕಮ್ಮಿ ಖರ್ಚಲ್ಲಿ ಈ ನೆಕ್ಸ್ಟ್ ಜನರೇಷನ್ ವೆಹಿಕಲ್ ನಾವು ರೆಡಿ ಮಾಡ್ತೀವಿ. ಅಂಡ್ ಅದರ ಲೋಡ್ ಕೆಪಾಸಿಟಿ 30 ಟನ್ಗಳಿರ್ತದೆ. ಓಕೆ, ಅಂಡ್ ರಿಯೂಸಬಲ್ ಫಸ್ಟ್ ಸ್ಟೇಜ್ ಆಗಿರುತ್ತೆ. ಫಸ್ಟ್ ಸ್ಟೇಜ್ ಲಾಂಚ್ ಮಾಡಿದ ತಕ್ಷಣ ಅದು ವಾಪಸ್ ಭೂಮಿಗೆ ಬರುತ್ತೆ, ಅದು ರಿಯೂಸಬಲ್ ಮಾಡ್ಬೋದು. ಹಾಗಾಗಿ ಇದ್ರ ರೇಟ್ಸ್ ಕಮ್ಮಿ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದ್ರ ಉಪಯೋಗ ಏನು? ಭಾರತೀಯ ಅಂತರಿಕ್ಷ ಸ್ಟೇಷನ್ ನ ಲಾಂಚ್ ಮಾಡಕ್ಕೆ, ಮತ್ತೆ ಚಂದ್ರ ಹಾಗೆ ಅಕ್ಕಪಕ್ಕದ ಇಂಟರ್ ಪ್ಲಾನೆಟರಿ ಗ್ರಹಗಳು ಏನಿದೆ ಪ್ಲಾನೆಟರಿ, ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ, ಸಂಶೋಧನೆ ಮಾಡಕ್ಕೆ ಯೂಸ್ ಆಗುತ್ತೆ ಇದು. ಮತ್ತೆ ಕಮ್ಯುನಿಕೇಶನ್ ಅಂಡ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಇವಾಗಿರ್ತಕ್ಕಂಥ ಬೇರೆ ಬೇರೆ ಲಾಂಚ್ ವೆಹಿಕಲ್ ನಿಮ್ಗೆ ಗೊತ್ತಿದೆ. ಪೋಲಾರ್ ಸ್ಯಾಟಲೈಟ್ ವೆಹಿಕಲ್, ಜಿಯೋ ಸಿಂಕ್ರೋನಸ್, LMV ಆಗಿರ್ಬೋದು, SSLV ಆಗಿರ್ಬೋದು, LV ಆಗಿರ್ಬೋದು, ಇವೆಲ್ಲ ನಿಮ್ಗೆ ಗೊತ್ತಿದೆ. ಇವೆಲ್ಲಗಳು ಮ್ಯಾಕ್ಸಿಮಮ್ 10 ಟನ್ ಕೆಪಾಸಿಟಿ ತನಕ ತಗೊಂಡು ಹೋಗ್ಬೋದು ಅಷ್ಟೇ. ಬಟ್ ಲೋ ಅರ್ತ್ ಆರ್ಬಿಟ್ಗೆ, ಅದೇ ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್ ಆದ್ರೆ 4 ಟನ್ ಅಷ್ಟೇ ಕೆಪಾಸಿಟಿ ತಗೊಂಡೋಗುತ್ತೆ. ಇದನ್ನ ನಾವು ಯೂಸ್ ಮಾಡ್ಕೊಂಡು ಈ ಒಂದು ಭಾರತೀಯ ಅಂತರಿಕ್ಷ ಸ್ಟೇಷನ್ ಲಾಂಚ್ ಮಾಡಕ್ ಆಗಲ್ಲ. ಹಂಗಾಗಿ ಈ ನೆಕ್ಸ್ಟ್ ಜನರೇಷನ್ ನ ಲಾಂಚ್ ವೆಹಿಕಲ್ ನ ಮಾಡ್ತೀವಿ. ಇದು 30 ಟನ್ಗಳಷ್ಟು ಹೋಗುತ್ತೆ ಸರ್. ಓಕೆ, NGLV 30 ಟನ್. ಇದ್ರ ಹೆಸರು ಏನಂತ ಇಟ್ಟಿದ್ದೀವಿ? ಸೂರ್ಯ ಅಂತ ಇಟ್ಟಿದ್ದೀವಿ. ಅರ್ಥ ಆಗ್ತಿದೆಯಲ್ಲ ಏನಕ್ಕೆ ಸುದ್ದಿ ಇರುತ್ತೆ ಅಂತ? ವೆರಿ ಇಂಪಾರ್ಟೆಂಟ್. ಅಂಡ್ ಇದನ್ನ ಮುಂದೆ ಬೇರೆ ಬೇರೆ ಮಾಡ್ತೀವಿ. ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್ ಆಗಿರ್ಬೋದು, ಬೇರೆ ಬೇರೆ ಮೀಡಿಯಂ ರೇಂಜ್ ಆಗಿರ್ಬೋದು, ಹೆವಿ ರೇಂಜ್, ಇವೆಲ್ಲ ಮುಂದೆ ಮಾಡ್ತಾರೆ. ಈಗ ಫಸ್ಟ್ ಟಾರ್ಗೆಟ್ ಇರೋದು ಲೋ ಅರ್ತ್ ಆರ್ಬಿಟ್ಗೆ ನಾವು ಮಾಡ್ಬೇಕಾಗಿರ್ತದೆ. ಬೇರೆ ಬೇರೆ ವೆರೈಟಿ ಕೂಡ ಇದರಲ್ಲಿ ಅವರು ಡಿಸೈನ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ಈ ಭಾರತೀಯ ಅಂತರಿಕ್ಷ ಸ್ಟೇಷನ್ ಬಗ್ಗೆನೇ ಒಂದು ಕ್ವಶನ್ ತಗೋಣ. ಓಕೆ, ಏನಿದು ಭಾರತೀಯ ಅಂತರಿಕ್ಷ ಸ್ಟೇಷನ್? ನಿಮ್ಗೆ ಗೊತ್ತಿದೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಇವಾಗ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಅಲ್ಲಿ ಇದು ಎಲ್ಲಿ ಬರುತ್ತೆ, ಮತ್ತೆ ಇದು ಯಾವಾಗ ನಾವು ಲಾಂಚ್ ಮಾಡ್ಬೇಕು ಅಂದಿವಿ, ಈ ಟಾರ್ಗೆಟ್ ಏನು, ಎಲ್ಲ ಕೂಡ ಡಿಸ್ಕಸ್ ಮಾಡೋಣ. ಪರೀಕ್ಷಿತ ಗಗನಯಾನ. ನಮ್ಮ ಗಗನಯಾನ ಏನಿದೆ, ಗಗನಯಾನ ಇಸ್ ನಥಿಂಗ್ ಬಟ್ ನಾವು ಕೂಡ ಸಿಬ್ಬಂದಿಗಳನ್ನ ಮೇಲ್ಗಡೆ ತಗೊಂಡೋಗ್ಬೇಕು ಅಂತ ಅರ್ಥ. ಸ್ಪೇಸ್ಗೆ, ಬಾಹ್ಯಾಕಾಶಕ್ಕೆ, ಅಲ್ಲಿಗೆ ನಮ್ಮ ಸ್ಟೇಷನ್ ಇರಬೇಕು ಅಂತ ಅರ್ಥ. ನಮ್ಮದೇ ಆದ ಭಾರತೀಯ ಅಂತರಿಕ್ಷ ಸ್ಟೇಷನ್ ಇರಬೇಕು, ಸ್ಪೇಸ್ ಸ್ಟೇಷನ್ ಇರಬೇಕು ಅಂತ ಅರ್ಥ. ಓಕೆ, ಗಗನಯಾನ ಕಾರ್ಯಕ್ರಮವು ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಭಿವೃದ್ಧಿ ಮತ್ತು ಪೂರ್ವಗಾಮಿ ಕಾರ್ಯಾಚರಣೆ ವ್ಯಾಪ್ತಿಯನ್ನು ಒಳಗೊಂಡಿದೆ. ಹೌದು. ಭಾರತೀಯ ಅಂತರಿಕ್ಷ ನಿಲ್ದಾಣ ಭೂ ಸ್ಥಿರ ಕಕ್ಷೆ ಜಿಯೋ, ನೋಡಿ ಅಗೇನ್ ನಾನು ಈಗ ತಾನೇ ನಿಮ್ಗೆ ಹೇಳಿದೆ, ಇದಿರೋದು ಲೋ ಅರ್ತ್ ಆರ್ಬಿಟಲ್ ಮಾಡ್ಬೇಕಾಗಿರೋದು. ದಿಸ್ ಇಸ್ ರಾಂಗ್ ಆಯ್ತು ಅಲ್ಲಿಗೆ. ಭಾರತೀಯ ಅಂತರಿಕ್ಷ ಸ್ಟೇಷನ್ 2035 ವೇಳೆ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ. ಹೌದು ಸರ್, ಕರೆಕ್ಟ್. ಆಪ್ಷನ್ 1 and 3 ಕರೆಕ್ಟ್. 2 ತಪ್ಪು. ಯಾಕೆ ಅಂತ ಗೊತ್ತಿದೆ, ಆಲ್ರೆಡಿ ಹೇಳಿದೀನಿ. ಲೋ ಅರ್ತ್ ಆರ್ಬಿಟಲ್ ಇದು ಮಾಡ್ತಾ ಇರ್ತಕ್ಕಂಥ. ಓಕೆ, ಇಲ್ಲಿ ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ 2000 ಇಲ್ಲಿ ಹಿಂದೆ ಕ್ವಶನ್ ಹೇಳಿದೆ ನಿಮ್ಗೆ, ಇಲ್ಲಿ ಬಂದಿಬೇಕಾದ್ರೆ 2040 ಏನಿದೆ ಸ್ನೇಹಿತರೆ, ಸಿಬ್ಬಂದಿನ ಕರ್ಕೊಂಡು ಹೋಗ್ಬೇಕು ನಾವು ಆ ಭಾರತೀಯ ಅಂತರಿಕ್ಷ ಸ್ಟೇಷನ್ಗೆ.
ಬಟ್ ಇದು ಯಾವಾಗ ಬಿಲ್ಡ್ ಆಗ್ಬೇಕು? 2035 ಬಿಲ್ಡ್ ಆಗ್ಬೇಕು. ಇದು ಟಾರ್ಗೆಟ್ ಇರೋದು. ಕೇಳ್ಬೋದು ಎಕ್ಸಾಮ್ ಅಲ್ಲಿ ಟಾರ್ಗೆಟ್ ಏನು ಅಂತ. ಇನ್ನು 2030 ಬಿಲ್ಡ್ ಆಗ್ಬೇಕು ಅಂದ್ರೆ ಮೊದಲ ಮಾಡ್ಯೂಲ್ 2028 ನಾವು ಉಡಾವಣೆ ಮಾಡಬೇಕಾಗಿದೆ. ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಇಟ್ಕೊಂಡು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಟಾರ್ಗೆಟ್ 2028, 2035, ಆಮೇಲೆ 2040 ಟಾರ್ಗೆಟ್ ನೋಡಿ. ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಆಪ್ಷನ್ 2 ತಪ್ಪೇನಕ್ಕೆ ಅಂತ ಹೇಳಿದ್ರೆ ಇದು 400 ಕಿಲೋಮೀಟರ್ ಅಷ್ಟು ಎತ್ತರದಲ್ಲಿ ನಾವು ನಿರ್ಮಿಸ್ತಾ ಇರೋದು. ಅಂದ್ರೆ ಲೋ ಅರ್ಥ ಆರ್ಬಿಟ್ ಒಳಗೆ ಬರುತ್ತೆ ನಮ್ದು. ಓಕೆ, ಗಗನಯಾತ್ರಿಗಳು 3 ರಿಂದ 6 ತಿಂಗಳ ಕಾಲ ಅಲ್ಲಿ ಉಳಿಯಲು ಸಾಧ್ಯವಾಗದಂತೆ ನಾವು ನಿರ್ಮಿಸ್ತಾ ಇದೀವಿ. ಓಕೆ, ಇದು ಗೊತ್ತಿರಲಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸರ್ ಇದೆಲ್ಲ ಇತ್ತೀಚೆಗೆ 4-5 ತಿಂಗಳ ಕರೆಂಟ್ ಅಫೇರ್ಸ್ ನಿಮ್ಗೆ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ 1 ಇಯರ್ ಅದರಲ್ಲಿ ಬೇರೆ ಬೇರೆದು ನಾವು ಮಾಡಿದೀವಿ. ಅದನ್ನ ನೀವು ನೋಡಿದೀರಾ, ಪ್ಲೇ ಲಿಸ್ಟ್ ಇದೆ, PDF ತಗೊಂಡಿದ್ದೀರಾ, ನಿಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಬರ್ತೀನಿ ಸರ್, ವೆರಿ ಇಂಪಾರ್ಟೆಂಟ್ ಕ್ವಶನ್, ಹೈಪರ್ಸಾನಿಕ್ ಕ್ಷಿಪಣಿ ಬಗ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದ್ರ ಲಾಂಚ್ ಆದ್ಮೇಲೆ ಕೂಡ ತುಂಬಾ ಜನ ಡೌಟ್ ಬರ್ತಾ ಇದಾರೆ. ಕಿಲೋಮೀಟರ್ ರೇಂಜ್ ಏನು ಅಕ್ಕಪಕ್ಕದ ರಾಷ್ಟ್ರಗಳು ಬೆದರ್ತಾ ಇದಾವೆ. ಹೈಪರ್ಸಾನಿಕ್ ಕ್ಷಿಪಣಿಗಳು, ಇದನ್ನ ನಾನು ಹೇಳಿದ್ ನಿಮ್ಗೆ, ಕ್ರೂಸ್ ಮಿಸೈಲ್ಸ್ ಗಳ ಅಡಿಯಲ್ಲಿ ಬರುತ್ತೆ. ಕನಿಷ್ಠ ಮ್ಯಾಕ್ 5 ವೇಗದಲ್ಲಿ ಹಾರುತ್ತಾರೆ. ಎಸ್, ಹೈಪರ್ಸಾನಿಕ್ ಕ್ಷಿಪಣಿಗಳು ಬಲ್ಲಾಸ್ಟಿಕ್ ಪಥ ನೋಡಿ. ಇದು ಬಲ್ಲಾಸ್ಟಿಕ್ ಬರಲ್ಲ. ನಾವು ವಿಡಿಯೋ ಸ್ಟಾರ್ಟಿಂಗ್ ಹೇಳಿದೀನಿ ನಿಮ್ಗೆ. ಈ ವಿಡಿಯೋದಲ್ಲಿ ಬಲ್ಲಾಸ್ಟಿಕ್, ಪ್ಯಾರಾಬೋಲಿಕ್, ನೋ, ಇಟ್ ಈಸ್ ನಾಟ್, ಅಲ್ವಾ? ಕರೆಕ್ಟ್ ತಾನೆ? ನಿರ್ದಿಷ್ಟ ಪ್ರದೇಶಗಳನ್ನು ಗುರಿಯಾಗಿಸಲು ಹೈಪರ್ಸಾನಿಕ್ ಕ್ಷಿಪಣಿಗಳ ಹಾರಾಟ ಸಂಬಂಧ ನಡೆಸಲು ಸಾಧ್ಯವಿಲ್ಲ. ಅಂದ್ರೆ ಒಂದು ನಿರ್ದಿಷ್ಟ ಟಾರ್ಗೆಟ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಟಾರ್ಗೆಟ್ ಅದನ್ನ ಹಾರಾಟದ ಸಮಯದಲ್ಲಿ ಫಿಕ್ಸ್ ಮಾಡಬಹುದಾ ಅಥವಾ ಮೊದ್ಲೇ ಮಾಡ್ಬೇಕಾ? ಇಲ್ಲಿ ಹಾರಾಟದ ಸಮಯದಲ್ಲಿ ಫಿಕ್ಸ್ ಮಾಡಕ್ ಸಾಧ್ಯ ಇಲ್ಲ ಅಂತ ಇದ್ದಾರೆ. ರಾಂಗ್. ಹಾರಾಟದ ಇದೆ ದ ಮೈನ್ ಡಿಫರೆನ್ಸ್. ಬೆಲ್ಲಾಸ್ಟಿಕ್ಗೂ ಕ್ರೂಸ್ ಮಿಸೈಲ್ಗೂ ಇದೆ. ಇದು ಫಸ್ಟ್ ಫಿಕ್ಸ್ ಮಾಡ್ಬೇಕು ಟಾರ್ಗೆಟ್ ನ. ಇದು ಹಂಗಲ್ಲ, ಇದು ಹಾರಾಟದ ಸಮಯದಲ್ಲಿ ಚೇಂಜ್ ಮಾಡಬಹುದು. ನಿಮ್ಗೆ ಅದನ್ನೇ ನಿಮ್ಗೆ ತೋರಿಸಿದ್ದು. ಸೊ ಆಪ್ಷನ್ 1 ಮಾತ್ರ ಇಲ್ಲಿ ಕರೆಕ್ಟ್. ಅರ್ಥ ಆಗ್ತಿದೆಯಲ್ಲ? ಸೊ ನೋಡಿ, ಬೇಸಿಕ್ಸ್ ಥಿಂಗ್ಸ್ ಗಳು ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇವೆಲ್ಲ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಮೇನ್ಸ್ ಅಲ್ಲೂ ಕೂಡ KS ಅಲ್ಲಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಫೈನ್ ಸರ್. ಈ ಹೈಪರ್ಸಾನಿಕ್ ಮಿಸೈಲ್ ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಲ್ಲಿ ಟೆಸ್ಟ್ ಮಾಡಿದೀವಿ, ಸಕ್ಸಸ್ಫುಲಿ ಟ್ರಯಲ್ ಮಾಡಿದೀವಿ. 1500 ಕಿಲೋಮೀಟರ್ ದೂರಕ್ಕೆ ಪ್ಲೇಲೋಡ್ ನ ಆರಿಸಿ ನಾವು ಚೆಕ್ ಮಾಡಿದೀವಿ. ಎಸ್, ಇದರ ವೇಗ ನಮ್ಮ ಒಂದು ಸ್ಪೀಡ್ ಆಫ್ ದ ಲೈಟ್ ಅಥವಾ ಸ್ಪೀಡ್ ಏನಿದೆ ಅದು ಗಾಳಿ ಏನು ಹೋಗುತ್ತಲ್ಲ, 5 ಮ್ಯಾಕ್ ಅಂತ ಕರಿತೀವಿ ಸ್ಪೀಡ್. ಆ ಒಂದು ಸ್ಪೀಡ್ಗಿಂತ 5 ಪಟ್ಟು ಜಾಸ್ತಿ ಇರುತ್ತೆ. ಹೇಳಿಕೆ ಒಂದ್ಸರಿ ನಾ ಆಲ್ರೆಡಿ ಹೇಳಿದ್ದೀನಿ. ಮ್ಯಾಕ್ 5ರಲ್ಲಿ ಅಂದ್ರೆ ಶಬ್ದ ಏನಿದೆ ಸರ್, ಸೌಂಡ್, ಅದಕ್ಕಿಂತ 5 ಪಟ್ಟು ಜಾಸ್ತಿ ಇರುತ್ತೆ. ಓಕೆ, 2 ತಪ್ಪು. ಯಾಕಂದ್ರೆ ಬಲ್ಲಾಸ್ಟಿಕ್ ಕ್ಷಿಪಣಿ ಅಂತ ಇದು ಅದರ ಒಂದು ಪ್ಯಾರಾಬಾಲಿಕ್ ಬಲ್ಲಾಸ್ಟಿಕ್ ಪಥನ ಅನುಸರಿಸಲ್ಲ. ಬಲ್ಲಾಸ್ಟಿಕ್ ಇಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್. ಓಕೆ, ಇದನ್ನು ಉದ್ದೇಶದ ಗುರಿಯತ್ತ ಕೊಂಡೊಯ್ಯಬಹುದು. ಹೌದು ಸರ್, ನಾನು ನಿಮ್ಗೆ ಇನ್ನೊಂದ್ಸಲ ತೋರಿಸ್ತೀನಿ ಬೇಕಾದ್ರೆ. ಇಲ್ಲಿ ನೋಡಿ, ಬಲ್ಲಾಸ್ಟಿಕ್ ಮಿಸೈಲ್ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದೆ, ಹಿಂಗ್ ಹೋಗುತ್ತೆ. ಫಸ್ಟ್ ಟಾರ್ಗೆಟ್ ಮಾಡ್ಬೇಕು. ಅದೇ ಕ್ರೂಸ್ ಮಿಸೈಲ್ ಹಂಗಲ್ಲ ಸರ್. ಇದು ಈ ತರ ಪ್ಯಾರಾಬೋಲಿಕ್ ಹೋಗ್ಬೇಕಂತ ಸಿಟಿಲ್ಲ, ಕಮ್ಮಿ ಹೈಟ್ ಅಲ್ಲಿ ಹೋಗುತ್ತೆ. ಹಾಗಾಗಿ ಬೇರೆ ಔಟರ್ ಅಂದ್ರೆ ನಮ್ಮ ಎನಿಮಿಗಳಿಗೆ ಗೊತ್ತಾಗಲ್ಲ. ಇದು ಯಾವಾಗ ಬೇಕು ಟಾರ್ಗೆಟ್ ಅಲ್ಲಿ ಇಲ್ಲಿ ಹೋದಾಗ ಅದನ್ನ ಇನ್ನೇನು ಹತ್ರದಲ್ಲಿ ಇದ್ದಂಗೆ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಗಳಿದ್ದಂಗೆ ಫಿಕ್ಸ್ ಮಾಡಿ ಕೂಡ ಅದನ್ನ ನಾವು ಉಡಿಸ್ ಮಾಡ್ಬೋದು. ಇದರ ಮೇನ್ ಇಂಪಾರ್ಟೆಂಟ್ ಏನು? ಅನ್ಮ್ಯಾಚ್ಡ್ ಸ್ಪೀಡ್. ಆ ಶಬ್ದದ ವೇಗಕ್ಕಿಂತ 5 ಪಟ್ಟು ಜಾಸ್ತಿ ಹೋಗುತ್ತೆ. ಓಕೆ, ಮತ್ತೆ ಈ ಸ್ಟ್ರೈಕ್ ಅಂಡರ್ ಗ್ರೌಂಡ್, ಈಗ ಭೂಮಿಯ ಕೆಳಗೆ ಇದ್ರೆ ಇದು ಭೂಮಿಯ ಕೆಳಗೆ ಇದ್ರೂ ಕೂಡ ಟಾರ್ಗೆಟ್ ಮಾಡಿ ಹೊಡಿಬಹುದು. ಕೋರ್ಸ್ ಇಲ್ಲಿ ಈಗ ಟಾರ್ಗೆಟ್ ಇಲ್ಲಿದೆ, ಆಮೇಲೆ ಇಲ್ಲೋಯ್ತು. ಈಗ ನಾವು ಇಲ್ಲಿ ಫಿಕ್ಸ್ ಮಾಡಿ ಲಾಂಚ್ ಮಾಡಿರ್ತೀವಿ. ಈಗ ಇಲ್ಲಿ ಅದಿಲ್ಲ, ಆಗ ಆನ್ ದ ವೇ ಹೋಗ್ಬೇಕಾದ್ರೆ ಆ ಟಾರ್ಗೆಟ್ ಚೇಂಜ್ ಮಾಡ್ಬೋದು, ಅದು ಎಲ್ಲಿದೆ ಅಲ್ಲಿ. ಇವೆಲ್ಲ ಅದರ ಪ್ರಮುಖ ಲಕ್ಷಣಗಳು. ಅರ್ಥ ಆಗ್ತಿದೆಯಲ್ಲ? ಇನ್ನು ಮ್ಯಾಕ್ ಅನ್ನೋದ್ರ ಬಗ್ಗೆ ಬರೋದಾದ್ರೆ ಅದೊಂದು ವೆಲಾಸಿಟಿ ಆಫ್ ಸೌಂಡ್. ಮ್ಯಾಕ್ ಅಂತಕ್ಕಂಥದ್ದು ಅಳಿತಕ್ಕಂಥದ್ದು. ಆಸ್ಟ್ರೇಲಿಯನ್ ಫಿಸಿಸಿಸ್ಟ್ ಅನ್ಸ್ಟ್ ಮ್ಯಾಕ್ ಅನ್ನೋನು ಇದನ್ನ ಹೇಳ್ತಾನೆ, ಆಗಾಗ ಅವನ ಹೆಸರು ಇಡ್ತೀವಿ. ಸಬ್ಸಾನಿಕ್, ಈ ಸ್ಪೀಡ್ ಒಂದಕ್ಕಿಂತ ಸೌಂಡ್ ಲೆಸ್ ದನ್ 1 ಇದ್ರೆ, ಆ ಶಬ್ದದ ವೇಗಕ್ಕಿಂತ 1 ಕಮ್ಮಿ ಇದ್ರೆ ಸಬ್ಸಾನಿಕ್ ಅಂತ ಕರಿತೀವಿ. ಈಕ್ವಲ್ಸ್ ಟು ಶಬ್ದದ ವೇಗಕ್ಕೆ ಸಮವಾಗಿದ್ರೆ ಸೋನಿಕ್ ಅಂತ ಕರಿತೀವಿ. 1ಕ್ಕಿಂತ ಜಾಸ್ತಿ ಇದ್ರೆ ಸೂಪರ್ ಸೋನಿಕ್ ಅಂತ ಕರಿತೀವಿ. ಆ ಶಬ್ದದ ವೇಗಕ್ಕಿಂತ 5 ಪಟ್ಟಿರ ಹೈಪರ್ಸಾನಿಕ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಅಂಡ್ ಇದನ್ನ ನಾವು ಲಾಂಚ್ ಮಾಡೋದ್ರಿಂದ ನಾವು ಭಾರತದ ಪ್ರಪಂಚದ 4ನೇ ರಾಷ್ಟ್ರ ಆಗ್ತೀವಿ ಈ ಹೈಪರ್ಸಾನಿಕ್ ಮಿಸೈಲ್ ನ ಲಾಂಚ್ ಮಾಡಿರೋದ್ರಲ್ಲಿ. USA, ಚೈನಾ, ರಷ್ಯಾ ಆಲ್ರೆಡಿ ಇದನ್ನ ತಮ್ಮಲ್ಲಿ ಉಳಿಸ್ಕೊಂಡಿದೆ. ಅಂದ್ರ ಇದರ ಕಿಲೋಮೀಟರ್ ರೇಂಜ್ ಅನ್ನು 1500 ಕಿಲೋಮೀಟರ್ ರೇಂಜ್. ಓಕೆ, ಅಲ್ಲಿಗೆ ಪ್ಲೇಲೋಡ್ಸ್ ಗಳನ್ನ, ಪರಮಾಣುಗಳನ್ನ ಬೇರೆ ಈ ತರ ಇಲ್ಲಿ ಫಿಕ್ಸ್ ಮಾಡಿ ತಗೊಂಡೋಗಿ ಲಾಂಚ್ ಮಾಡಿ, ಹಿಂಗೆ ನಾವು ಬೇರೆ ಕಡೆ ಟಾರ್ಗೆಟ್ ನ ಫಿಕ್ಸ್ ಮಾಡಿ ನಾವು ಲಾಂಚ್ ಮಾಡ್ಬೋದು. ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಹಿಂಗ್ ಕ್ಷಿಪಣಿ ನಾನು ಹೇಳಿದ್ದೀನಿ, ಇದು ಸ್ಪೀಡ್ ಮೇಲೆ ಸಬ್ಸಾನಿಕ್, ಸೂಪರ್ಸಾನಿಕ್, ಹೈಪರ್ಸಾನಿಕ್ ಅಂತೀವಿ. ಬಲ್ಲಾಸ್ಟಿಕ್ ಅಲ್ಲಿ ಬೇರೆ, ಕ್ರೂಸ್ ಮಿಸೈಲ್ ಅಲ್ಲಿ ಬೇರೆ ಬರುತ್ತೆ. ಟೈಪ್ ಆಫ್ ಮಿಸೈಲ್, ಅದರ ವಾರ್ ಹೆಡ್ ಮೇಲೆ ಡಿಫ್ರೆಂಟ್ ರೇಂಜ್ ಆಫ್ ಕ್ಷಿಪಣಿ ಮಾಡ್ತೀವಿ, ರೇಂಜ್ ಮೇಲೆ ಮಾಡ್ತೀವಿ.
ಓಕೆ, ಪ್ರಪಲ್ಷನ್ ಸಿಸ್ಟಮ್ ಮೇಲೆ ಈ ತರ ಎಲ್ಲ. ಪ್ರಪಲ್ಷನ್ ಸಿಸ್ಟಮ್ ಅಂತ ಗೊತ್ತಲ್ಲ, ಯಾವುದು ಫಸ್ಟ್ ಕೋಲ್ಡ್ ಸೆಕ್ಷನ್, ಹಾಟ್ ಸೆಕ್ಷನ್ ಇರುತ್ತೆ, ಅಥವಾ ಲಿಕ್ವಿಡ್, ಸಾಲಿಡ್, ಈ ತರ ಬೇರೆ ಬೇರೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸುಮ್ನೆ ಇದು ನಿಮ್ಗೆ ಎಕ್ಸಾಂಪಲ್ ಹೆಂಗೆ ಪ್ರಪಲ್ಷನ್ ಸಿಸ್ಟಮ್ ಬಗ್ಗೆ ತೋರಿಸಿದ್ದೀನಿ. ನಾಟ್ ನೆಸೆಸರಿ ಇದೆಲ್ಲ ತುಂಬಾ. ಓಕೆ, ಇನ್ನು ಈ ಬಲಾಸ್ಟಿಕ್ ಮಿಸೈಲ್, ಕ್ರೂಸ್ ಮಿಸೈಲ್ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗಿದೆ. ಇದು ಕನ್ನಡದಲ್ಲೂ ಕೊಟ್ಟಿದ್ದೀನಿ, ಇಲ್ಲೂ ಬೇಕಾದ್ರೆ ನೀವು ನೋಡ್ಕೋಬಹುದು. ಓಕೆ, ಎಕ್ಸಾಂಪಲ್ ನಿಮಗೆ ಕೇಳಬಹುದು, ಕ್ರೂಸ್ ಮಿಸೈಲ್ಗೆ ಬ್ರಹ್ಮೋಸ್ ಮಿಸೈಲ್ ಆಗಿರ್ಬೋದು. ಓಕೆ, ಬಲಾಸ್ಟಿಕ್ ಮಿಸೈಲ್ಗೆ ಪೃಥ್ವಿ, ಅಗ್ನಿ ಆಗಿರ್ಬೋದು, ಧನುಷ್, ಪ್ರಹಾರ್, ಇವೆಲ್ಲ ಬಲಾಸ್ಟಿಕ್ ಮಿಸೈಲ್. ಇದು ಸ್ಥಿರ ಗುರಿ ಮತ್ತು ಪ್ಯಾರಾಬೋಲಿಕ್ ಮಾರ್ಗ. ಇದು ಚಲಿಸುವ ಗುರಿ, ಸ್ಥಿರ ಮಾರ್ಗವಿಲ್ಲ. ಅಂದ್ರೆ ಯಾವಾಗ ಬೇಕಾದ್ರೂ ಟಾರ್ಗೆಟ್ ನ ನಾವು ಇದು ಮಾಡ್ಬೋದು. ಹೈ ಪ್ರಿಸಿಷನ್ ಅಂದ್ರೆ ಹೈ ಟಾರ್ಗೆಟ್ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದು 300ರಿಂದ 1200 ಕಿಲೋಮೀಟರ್ ತನಕ ಹೋಗ್ಬೋದು. ಇದು 500 ಕಿಲೋಮೀಟರ್ ಗಿಂತ ಕಡಿಮೆ ಚಿಕ್ಕದಾಗಿರ್ತೈತೆ. ಇವಾಗ ಕ್ರೂಸ್ ಮಿಸೈಲ್ ನಾವು ಏನು ಹೈಪರ್ಸಾನಿಕ್ ಮಾಡಿದೀವಿ, ಇದು ಸ್ವಲ್ಪ ರೇಂಜ್ ಜಾಸ್ತಿ ಇದೆ, 1500 ಕಿಲೋಮೀಟರ್ ತನಕ ಹೋಗ್ಬೋದು. ಯಾವುದು ಹೈಪರ್ಸಾನಿಕ್. ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ರೇಂಜಸ್ಗಳು. ಓಕೆ, ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ. ಎಸ್, ಲಾಸ್ಟ್ ಒಂದು 2-3 ವಿಡಿಯೋಸ್ಗಳು PDF ಒಟ್ಟಿಗೆ ಕೊಡ್ತೀನಿ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಫ್ರೀ ಆಗಿ. ನಾವು 1 ಇಯರ್ ಏನ್ ಮಾಡಿದ್ವಿ ಕರೆಂಟ್ ಅಫೇರ್ಸ್ ಗಳು, ಆ PDF ಬೇಕಂದ್ರೆ ನೀವು ತಗೋಬಹುದು. ಇವಾಗ ಏನ್ ಮಾಡಿದ್ವಿ 3, ಅದು ಈಗ ಮಾಡಿರ್ತಕ್ಕಂಥ ರೀಸೆಂಟ್ ಆಗಿ 1 or 2-3 ವಿಡಿಯೋಸ್, ಅದು ಈ PDF ಅಲ್ಲಿ ಇಲ್ಲ, ಅದನ್ನ ಫ್ರೀ ಆಗಿ ನಿಮ್ಗೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಕೊಡ್ತೀವಿ. ಈ KS ಕರೆಂಟ್ ಅಫೇರ್ ಬೇಕು ಅಂದ್ರೆ ಇಲ್ಲಿ ಬೈ ನೌ ಹೋಗಿ ನೀವು ಲಿಂಕ್ ಕೊಡ್ತಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ PDF ಲಿಂಕ್, ಅಥವಾ ನಮ್ಮ ವಿಡಿಯೋ ನೋಡಿದ್ರೆ ಸಾಕು, ತಗೋಬೇಕು ಅಂತಿಲ್ಲ, ಬೇಕಂದ್ರೆ ತಗೊಳ್ಳಿ. ಅಲ್ಲೋಗಿ ಬೈ ನೌ ಅಂತ ಕೊಟ್ರೆ ನಿಮ್ ಇಮೇಲ್ ID ಕರೆಕ್ಟ್ ಆಗಿ ಕೊಡಿ, ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಕೊಡಿ. ಯಾಕಂದ್ರೆ ಇಮೇಲ್ ಐಡಿಗೆ ನಿಮ್ಗೆ ಬರೋದು ಮೇಲು ಪರ್ಫೆಕ್ಟ್ ಆಗಿರ್ಬೇಕು, ಸ್ಪೆಲ್ಲಿಂಗ್ ತಪ್ಪಿಲ್ದೆ. ಅಲ್ಲಿ ಬಂದ ತಕ್ಷಣ ನಿಮ್ಗೆ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, 99 ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ. ಓಕೆ, ಆಮೇಲೆ ಇನ್ನೊಂದು ಆರ್ಡರ್ ID ಅಂತ ಮೇಲ್ ಬಂದಿರುತ್ತೆ, ಅಲ್ಲಿ ಓಪನ್ ಮಾಡಿ ಡೌನ್ಲೋಡ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಇದಿಷ್ಟು ಪ್ರಮುಖವಾಗಿ. ಇವಾಗ ನಾವು ಲಾಸ್ಟ್ 2-3 ವಿಡಿಯೋಸ್ ಮಾಡಿರೋದು ಫ್ರೀ ಆಗಿ ನಮ್ಮ ಟೆಲಿಗ್ರಾಮ್ ಅಂದ್ರೆ ಒಟ್ಟಿಗೆ ಹಾಕ್ತೀವಿ, PDF ತಗೋಬಹುದು. ಹಾಗಾಗಿ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ತರ ಔಟ್ ಆಫ್ ದ ಬಾಕ್ಸ್ ಕ್ವಶನ್ಸ್ ಗಳು ತುಂಬಾ ದೊಡ್ಡದು, ಪ್ರಿಲಿಮ್ಸ್, ಮೇನ್ಸ್, ಇವೆಲ್ಲ ನಾವು ಪ್ರೀವಿಯಸ್ ವಿಡಿಯೋ ಡಿಸ್ಕಸ್ ಮಾಡಿದೀವಿ. ಇದು ನಿಮಗೆ KS ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.